ಇವಾಗ ನಾನು ರವೆ ಉಂಡೆ ಮಾಡ್ತಾಯಿದ್ದೀನಿ. ರವೆ ಉಂಡೆಗೆ 1 ಲೋಟ ರವೆ ತೊಗೊಂಡಿದ್ದೀನಿ. ಮಾಮೂಲು ರವೆ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿ ಪುಡಿ, ಸಕ್ಕರೆ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ತುಪ್ಪ, ಹಾಲು ಇವೆರಡನ್ನೂ ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ಮತ್ತು ಅದು ಕೊಬ್ಬರಿ ಪುಡಿಗೆ ಏಲಕ್ಕಿ ಹಾಕ್ಕೊಂಡು ನಾನು ಪುಡಿ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ದ್ರಾಕ್ಷಿ ಕರ್ಕೋತಾ ಇದ್ದೀನಿ. ಇದು ರೆಡಿಯಾಗಿದೆ, ತೆಗೆದು ಬಿಡ್ತೀನಿ. ಸೂಪರ್ ಕಲರ್ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಿದ್ದೀನಿ. ರವೆ ಸೇರಿಸ್ತಾ ಇದ್ದೀನಿ. ಉರಿಯೋದ್ರಲ್ಲೇ ಇರೋದು, ಇದು ಚಂದ ಉರಿಬೇಕು. ಒಳ್ಳೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಗಮ್ಮಂತ ಇದೆ. ತುಂಬ ಉರಿ ಉರಿಬಾರ್ದು. ನೋಡಿ ರವೆ ಎಷ್ಟು ಚೆನ್ನಾಗಿ ಹೂ ಥರ ಹರಳ್ಕೊಂಡಿದೆ. ಹಿಂಗಿರ್ಬೇಕು ಹರಳ್ಕೊಂಡು. ಎಲ್ಲರೂ ಮಾಡೋದೆ, ಆದರೆ ಯಾರು ಎಷ್ಟೇ ಎಲ್ಲ ನೋಡಿದ್ರೂ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ಮಾಡಿ ಒಂದ್ಸರಿ ಪ್ರಯತ್ನ ಮಾಡಿ. ಚಿಟಿಕೆ ಉಪ್ಪು ಹಾಕ್ತೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ನಾನು 1 ಬಟ್ಲು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಕರಿದ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಇವಾಗ ಗೋಡಂಬಿ ಸೇರಿಸ್ತಾ ಇದ್ದೀನಿ.
ನಾನು ಸ್ವಲ್ಪ ಹಾಲು ಸೇರಿಸ್ತೀನಿ. ಸ್ವಲ್ಪ ಹಾಲು ಸೇರಿಸ್ತೀನಿ ನಾನು. ಇವಾಗ ಇದು ರೆಡಿ ಆಯಿತು. ಈಗ ಸೂಪರ್ ರೆಡಿ ಆಯಿತು. ಈಗ ಒಂದು ಸರಿ ನಿಮ್ಮ ಮನೆಗಳಲ್ಲಿ ಮಾಡಲೇಬೇಕು ಈ ರೆಸಿಪಿ ನೋಡಿದ್ಮೇಲೆ. ಜೊತೆಗೆ ನೀವೇ ಸಹ, ನಾನು ಯಾವಾಗೂ ಅನ್ಕೋತಾ ಇದ್ದೆ ರಾಜ್ಕುಮಾರ್ ಎಲ್ಲರಿಗೂ ಅಭಿಮಾನಿ ದೇವರು ಅಂದರೆ ನೀವುಗಳೇ ವೀಕ್ಷಕರೇ. ಇದು ನೋಡಿ ಇದರ ಒಂದು ರಿಸಲ್ಟ್ ಕೊಡ್ತಿರಲ್ಲ ನೀವೇ ಇದರ ನಿಜವಾದ ದೇವರುಗಳು. ನೋಡಿ ಇವಾಗ ರವೆ ಉಂಡೆ ರೆಡಿಯಾಗಿದೆ, ಸೂಪರ್ ಆಗಿದೆ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವು ಒಂದ್ಸರಿ ರವೆ ಉಂಡೆ ಮಾಡಿ.